ಹರಿ ಓಂ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ವ್ರತಕಥೆಯನ್ನು ಓದುತ್ತಾ ಕೇಳುತ್ತಾ ಇತರರಿಗೂ ಕೂಡ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸುತ್ತಾ ಈಗ ನಾವು ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ವ್ರತಕಥೆಯನ್ನು ಪ್ರಾರಂಭ ಮಾಡೋಣ. ಇದು ಆರ್ಯವೈಶ್ಯರ ಕುಲದೇವತೆಯಾದ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿ ಮಾತೆಯ ಕಥೆಯಾಗಿದೆ. 1ನೇ ಅಧ್ಯಾಯ. ಗೋದಾವರಿ ತೀರವು ಫಲಪುಷ್ಪ ತರುಲತೆಗಳಿಂದಲೂ ಜೇನು ಹುಳುಗಳ ಮಧುರ ಗಾನದಿಂದಲೂ ಬ್ರಹ್ಮರ್ಷಿಗಳ ವೇದ ಮಂತ್ರಗಳ ಘೋಷಣೆಗಳಿಂದಲೂ ಆವಿರ್ಭಾವವನ್ನು ಸ್ವೀಕರಿಸಲು ಆಹ್ವಾನಿತರಾದ ದೇವತೆಗಳ ಸಮೂಹದಿಂದ ಸಾಲಂಕಾಯನ ಮಹರ್ಷಿಯ ಆಶ್ರಮವು ಶೋಭಿಸುತ್ತಿತ್ತು. ಆ ಕಾಲದಲ್ಲಿ ಮಹಾನುಭಾವರು ಸತ್ಯಸಂಧರು, ವೇದಾಧ್ಯಯನ ಸಂಪನ್ನರಾದ ಮಣಿಗುಪ್ತರೇ ಮುಂತಾದ ವೈಶ್ಯೋತ್ತಮರು ಸಾಲಂಕಾಯನ ಮಹರ್ಷಿಯ ಆಶ್ರಮಕ್ಕೆ ಪ್ರವೇಶಿಸಿದರು. ಆಗ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತರೇ ಮುಂತಾದ ವೈಶ್ಯೋತ್ತಮರನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಕುಶಲ ಪ್ರಶ್ನೆಗಳೊಡನೆ ಉಚಿತಾಸನಗಳಲ್ಲಿ ಕೂರಿಸಿ ಪ್ರೀತಿಪೂರ್ವಕವಾಗಿ ತಮ್ಮ ಆಗಮನವನ್ನು ತಿಳಿಸಬೇಕೆಂದು ಪ್ರಶ್ನಿಸಿದನು. ಆಗ ವೈಶ್ಯೋತ್ತಮರು ಅಮೃತ ತುಲ್ಯವಾದ ಸಾಲಂಕಾಯನ ಮಹರ್ಷಿಯ ವಾಕ್ಯಗಳನ್ನು ಕೇಳಿ, ನಾವು ಗಂಗಾ ನದಿ ಪುಣ್ಯ ತೀರ್ಥಗಳಿಂದ ಸ್ನಾನ ಮಾಡಿ ಗೋದಾವರಿ ನದಿಯ ಪುಣ್ಯ ತೀರ್ಥಗಳಿಂದ ಪುನೀತರಾಗಲು ತಮ್ಮಲ್ಲಿಗೆ ಬಂದೆವು ಮತ್ತು ಮಹಾನುಭಾವರಾದ ತಮ್ಮ ದರ್ಶನ ಭಾಗ್ಯದಿಂದ ಸಂತುಷ್ಟರಾದೆವು. ಓ ಮಹಾತ್ಮ, ಮಾನವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾಪುಣ್ಯ ವ್ರತವಾದ ಮತ್ತು ಗೋಪ್ಯವಾದ ಒಂದು ವ್ರತವನ್ನು ತಮ್ಮಿಂದ ಕೇಳಲು ಕುತೂಹಲರಾಗಿದ್ದೇವೆ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನ ಮಹರ್ಷಿಯು ಸರ್ವ ಮಾನವರಿಗೂ ಕಲ್ಯಾಣವುಂಟು ಮಾಡುವ ವ್ರತವನ್ನು ಹೇಳಲು ಉಪಕ್ರಮಿಸಿದನು. ಆದಿಕಾಲದಲ್ಲಿ ಮಧುಕೈಟಭರೆಂಬ ರಾಕ್ಷಸರನ್ನು, ಕೃತಯುಗದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರನ್ನು, ಮದಗರ್ವಿತರಾದ ಚಂಡ ಬಂಡಾಸುರರನ್ನು ಯಾವ ದೇವಿಯು ಸಂಹರಿಸಿದಳೋ, ತ್ರೇತಾಯುಗದಲ್ಲಿ ದುಷ್ಟರಾಜರ ಸೊಕ್ಕನ್ನಡಗಿಸಿದ ಪರಶುರಾಮನ ತಾಯಿಯಾಗಿ ಜನಿಸಿದಳೋ, ಕಲಿಯುಗದಲ್ಲಿ ಅಹಿಂಸೆಯಿಂದ ದುಷ್ಟರಾಜರನ್ನು ಸಂಹರಿಸಲು ಪೆನುಗೊಂಡ ಕ್ಷೇತ್ರದಲ್ಲಿ ಕುಸುಮಶ್ರೇಷ್ಠಿ ಎಂಬ ರಾಜನ ಮಗಳಾಗಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳೋ, ಆ ದೇವಿಯ ವ್ರತವಿಧಾನವನ್ನು ಪೂರ್ವದಲ್ಲಿ ಮಾರ್ಕಂಡೇಯ ಮಹರ್ಷಿಗೆ ಬ್ರಹ್ಮದೇವನು ಉಪದೇಶಿಸಲ್ಪಟ್ಟ ವ್ರತವಿಧಾನವನ್ನು ಹೇಳತೊಡಗಿದನು. ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಪಂಚಾಂಗ ಶುದ್ಧಿ ಇರುವ ಯಾವ ತಿಂಗಳಲ್ಲಾದರೂ ಆಚರಿಸಬಹುದು. ಚಿನ್ನ ಅಥವಾ ಬೆಳ್ಳಿಯಿಂದ ವಿಗ್ರಹವನ್ನು ಮಾಡಿಸಿ ಗೋಮಯದಿಂದ ಸಾರಿಸಿ ಪಂಚವರ್ಣ ರಂಗೋಲಿಯಿಂದ ಸರ್ವತೋಭದ್ರ ಮಂಡಲವನ್ನು ಬರೆದು ವಸ್ತ್ರವನ್ನು ಹರಡಿ ಅಕ್ಕಿಯ ಸಹಿತ ಪಂಚಧಾನ್ಯಗಳನ್ನು ಹಾಕಿ ಕಲಶಗಳನ್ನಿಟ್ಟು ವಸ್ತ್ರಗಳಿಂದ ಅಲಂಕರಿಸಿ ಗಣಪತಿ ಪೂಜೆ, ನವಗ್ರಹ ಪೂಜೆ, ಅಷ್ಟದಿಕ್ಪಾಲಕ ಪೂಜೆ, ಪತ್ನಿ ಸಮೇತರಾದ ತ್ರಿಮೂರ್ತಿಗಳ ಪೂಜೆ, ಅಷ್ಟದುರ್ಗ ಸಪ್ತ ಮಾತೃಕೆಯ ಈ ಮೇಲ್ಕಂಡ ಎಲ್ಲ ದೇವರುಗಳ ಪೂಜೆಯನ್ನು ಮಾಡಿ ನಂತರ ವಿಧಿವತ್ತಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನಾಚರಿಸಿ ಪಂಚಭಕ್ಷ್ಯಗಳಿಂದ ದೇವರಿಗೆ ನಿವೇದನೆ ಮಾಡಿ ವ್ರತಕಥೆಗಳನ್ನು ಪಾರಾಯಣ ಮಾಡಿ ಪುರೋಹಿತರಿಗೆ ಫಲಸಹಿತ ಬಾಗಿನವನ್ನು ಕೊಟ್ಟು ಬಂಧು ಮಿತ್ರರೊಡನೆ ಭೋಜನವನ್ನು ಮಾಡಬೇಕು ಎಂಬಲ್ಲಿಗೆ ಸಾಲಂಕಾಯನ ಮಹರ್ಷಿಯ ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಉಪದೇಶಿಸಿದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿಯ ವ್ರತಕಥೆಯಲ್ಲಿ 1ನೇ ಅಧ್ಯಾಯವು ಸಮಾಪ್ತವು. ಈಗ ನಾವು 2ನೇ ಕಥೆಯನ್ನು, ಅಮ್ಮನವರ 2ನೇ ಕಥೆಯನ್ನು ಈಗ ನಾವು ಪ್ರಾರಂಭ ಮಾಡೋಣ. ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿ ವೈಶ್ಯರನ್ನು ಕುರಿತು ಹಿಂದೆ ಈ ವ್ರತವನ್ನು ಆಚರಿಸಿ ಉತ್ತಮವಾದ ಫಲವನ್ನು ಹೊಂದಿದ್ದವರ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಹಿಂದೆ ಚೈತ್ರ ವಂಶದ ಸುರಥನೆಂಬ ರಾಜನು ಭೂಮಂಡಲವನ್ನು ಪ್ರೇಮದಿಂದ ಪಾಲಿಸುತ್ತಿದ್ದನು. ಒಂದಾನೊಂದು ಸಲ ಕೋಲ ವಿದ್ವಾಂಸರೆಂಬ ದುಷ್ಟ ರಾಜರಿಂದ ಸೋಲಿಸಲ್ಪಟ್ಟು ದುಃಖಿತನಾಗಿ ಕುದುರೆಯನ್ನೇರಿ ಘೋರಾರಣ್ಯದಲ್ಲಿ ಅಲೆದಾಡುತ್ತಾ ಶಿಷ್ಯರಿಂದೊಡಗೂಡಿದ ಪ್ರಶಾಂತವಾದ ಮದಸ ಮುನಿ ಆಶ್ರಮವನ್ನು ಪ್ರವೇಶಿಸಿದನು. ಅಲ್ಲಿ
ಸುರಥರಾಜನು ಮೇಧಸ ಮುನಿಯಿಂದ ಸತ್ಕರಿಸಲ್ಪಟ್ಟವನಾಗಿ ಸ್ವಲ್ಪ ಕಾಲ ನಂತರ ಪೂರ್ವದಲ್ಲಿ ತಮ್ಮ ಹಿರಿಯರಿಂದ ಸಂಪಾದಿಸಲ್ಪಟ್ಟು ದುಷ್ಟ ರಾಜರಿಂದ ಸೋಲಿಸಲ್ಪಟ್ಟ ತನ್ನ ರಾಜ್ಯದ ಪ್ರಜೆಗಳ ಗತಿ ಏನಾಯಿತು ಎಂದು ಚಿಂತಿಸುತ್ತಾ ಸುತ್ತಮುತ್ತಲೂ ಅಲೆದಾಡುತ್ತಿದ್ದನು. ಹೀಗಿರುವಲ್ಲಿ ಸಮಾಧಿ ಎಂಬ ವೈಶ್ಯನು ಅವಿವೇಕಿಗಳು ಮತ್ತು ದುಷ್ಟರಾದ ತನ್ನ ಮಕ್ಕಳಿಂದ ದೂಷಿಸಲ್ಪಟ್ಟವನಾಗಿ ಮನೆಯನ್ನು ಬಿಟ್ಟು ಅರಣ್ಯದಲ್ಲಿ ಸಂಚರಿಸುತ್ತಾ ಪರಮ ಪವಿತ್ರವಾದ ಮೇಧಸ ಮುನಿಯ ಆಶ್ರಮವನ್ನು ಪ್ರವೇಶಿಸಿದನು. ಸಮಾಧಿ ಮತ್ತು ಸುರಥನು ಮೇಧಸ ಮುನಿಯಿಂದ ಸತ್ಕರಿಸಲ್ಪಟ್ಟವರಾಗಿ ಮೇಧಸ ಮುನಿಯು ಅವರಿಬ್ಬರ ಮನೋಭಿಪ್ರಾಯಗಳನ್ನು ತಿಳಿದು ಅವರ ಇಷ್ಟಾರ್ಥಗಳು ಸಿದ್ಧಿಸುವುದಕ್ಕಾಗಿ ಆದಿಪರಾಶಕ್ತಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಆಚರಿಸುವಂತೆ ವ್ರತ ಮಹಾತ್ಮೆಯನ್ನು ಮತ್ತು ಪೂಜಾ ವಿಧಿಯನ್ನು ಉಪದೇಶಿಸಿದನು. ಮೇಧಸ ಮುನಿಯ ಅನುಗ್ರಹದಂತೆ ಸುರಥನು ಮತ್ತು ಸಮಾಧಿಯು ವಿಧಿವತ್ತಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಆಚರಿಸಿ ದೇವಿಯ ಸಾಕ್ಷಾತ್ಕಾರವನ್ನು ಹೊಂದಿದರು. ಆಗ ದೇವಿಯು ಸುರಥನ ಕೋರಿಕೆಯಂತೆ ರಾಜ್ಯವನ್ನು ಅನುಗ್ರಹಿಸಿದಳು. ದೇವಿಯು ಸಮಾಧಿಯನ್ನು ಕುರಿತು, ನೀನು ಕಲಿಯುಗದಲ್ಲಿ ಪೆನಗೊಂಡೆಯಲ್ಲಿ ಕುಸುಮಶ್ರೇಷ್ಠಿ ಎಂಬ ಪ್ರಸಿದ್ಧನಾದ ರಾಜನಾಗಿ ಹುಟ್ಟಿ ನನ್ನನ್ನು ಪೂಜಿಸು. ಆಗ ನಾನು ನಿನಗೆ ಮಗಳಾಗಿ ಹುಟ್ಟಿ ಧರ್ಮಿಷ್ಠರು ಮತ್ತು ತ್ಯಾಗಮೂರ್ತಿಗಳಾದ ಎಲ್ಲ ಜನಾಂಗಕ್ಕೂ ಮಂಗಳವನ್ನುಂಟು ಮಾಡುವೆ ಎಂಬಲಿಗೆ ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಉಪದೇಶಿಸಿದ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತಕಥೆಯಲ್ಲಿ 2ನೇ ಅಧ್ಯಾಯವು ಸಮಾಪ್ತವು. ಈಗ ನಾವು 3ನೇ ಅಧ್ಯಾಯ ತೃತೀಯೋಧ್ಯಾಯಂ ಪ್ರಾರಂಭ ಮಾಡೋಣ. ವೈಶ್ಯೋತ್ತಮರು ಸಾಲಂಕಾಯನ ಋಷಿಯನ್ನು ಕುರಿತು ನಮ್ಮಲ್ಲಿ ಕೃಪೆ ತೋರಿ ದೇವಿಯ ಮಹಿಮಾಯುಕ್ತವಾದ ಕಥೆಯನ್ನು ಕೇಳಲು ಅಪೇಕ್ಷಿಸುತ್ತೇವೆ ಎಂದರು. ಹಿಂದೆ ಬ್ರಹ್ಮದೇವನು ಮಾರ್ಕಂಡೇಯ ಋಷಿಗೆ ಹೇಳಿದ ಧರ್ಮಪುತ್ರನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಪೂರ್ವದಲ್ಲಿ ಆರ್ಯಾವರ್ತಕ್ಕೆ ಸೇರಿದ ಪ್ರತಿಷ್ಠಾನಪುರದಲ್ಲಿ ಧರ್ಮಿಷ್ಠನೂ ಸತ್ಯಸಂಧನೂ ಜ್ಞಾನಿಯೂ ಆದ ಧರ್ಮನೆಂಬ ಹೆಸರುಳ್ಳ ವೈಶ್ಯನಿದ್ದನು. ಆತನು ಮಕ್ಕಳಿಲ್ಲದೆ ಪ್ರಬಲವಾದ ಚಿಂತೆಯಿಂದ ತನ್ನ ಧರ್ಮಪತ್ನಿಯೊಡನೆ ಕಾಡಿನಲ್ಲಿ ಪ್ರಯಾಣ ಮಾಡುತ್ತಾ ಭೂಮಿಜಯನೆಂಬ ತಪಸ್ವಿಯಾದ ಬ್ರಾಹ್ಮಣನ ಆಶ್ರಮಕ್ಕೆ ಹೋಗಿ ವಿದ್ಯುಕ್ತವಾಗಿ ಅರ್ಘ್ಯಪಾದ್ಯಗಳಿಂದ ಪೂಜಿಸಿ ಆತನಿಂದ ಸತ್ಕರಿಸಲ್ಪಟ್ಟವನಾಗಿ ಉಚಿತಾಸನದಲ್ಲಿ ಕುಳಿತನು. ಆಗ ತಪೋನಿಷ್ಠನಾದ ಭೂಮಿಂಜಯನು ಧರ್ಮನ ಮನೋಭಿಪ್ರಾಯವನ್ನು ಗ್ರಹಿಸಿ, 1 ವರ್ಷದ ಅವಧಿಯಲ್ಲಿ ನಿನ್ನ ಹೆಂಡತಿಯ ಗರ್ಭದಲ್ಲಿ ಸುಪುತ್ರನೂ ಜ್ಞಾನಿಯೂ ಆದ ಮಗನು ಹುಟ್ಟುವನೆಂದು ಶ್ರೀ ಕನ್ನಿಕಾ ಪರಮೇಶ್ವರಿಯ ವ್ರತವನ್ನು ಆಚರಿಸುವಂತೆ ಉಪದೇಶಿಸಿದನು. ಧರ್ಮನು ಬಹಳ ನಿಷ್ಠೆಯಿಂದ ದೀಕ್ಷಾಬದ್ಧನಾಗಿ ಧರ್ಮಪತ್ನಿಯೊಡನೆ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಆಚರಿಸಿದನು. ಆಗ ಸಂತುಷ್ಟಳಾದ ಶ್ರೀ ಕನ್ನಿಕಾ ಪರಮೇಶ್ವರಿಯು ಚತುರ್ಭಾವಯುಕ್ತಳಾಗಿ ದಿವ್ಯ ದರ್ಶನವನ್ನು ತೋರಿಸಿ 1 ವರ್ಷದಲ್ಲಿ ಸುಪುತ್ರನು ಹುಟ್ಟುವನೆಂದು ಆಶೀರ್ವದಿಸಿ ಮಾಯವಾದಳು. 1 ವರ್ಷದ ಅವಧಿಯಲ್ಲಿ ಧರ್ಮನ ಹೆಂಡತಿಯು ಶುಭ ದಿನ ಶುಭ ಗ್ರಹ ಯುಕ್ತವಾದ ಸುಮುಹೂರ್ತದಲ್ಲಿ ಸುಪುತ್ರನನ್ನು ಪ್ರಸವಿಸಿದಳು. ಆ ಮಗನಿಗೆ ಧರ್ಮನಂದನೆಂದು ನಾಮಕರಣ ಮಾಡಿದರು. ಆ ಮಗನು ಶುಕ್ಲಪಕ್ಷದ ಚಂದ್ರನಂತೆ ದಿನದಿನವೂ ಅಭಿವೃದ್ಧಿ ಹೊಂದುತ್ತಾ ವಿದ್ಯಾಬುದ್ಧಿಯಲ್ಲಿ ಆದರ್ಶಪ್ರಾಯನಾದನು. ತಂದೆ ತಾಯಿಗಳು 8ನೇ ವರ್ಷದಲ್ಲಿ ಉಪನಯನ ಮಾಡಿ ವೇದಾಧ್ಯಯನ ಮಾಡಲು ಚ್ಯವನ ಮಹರ್ಷಿಯ ಆಶ್ರಮದಲ್ಲಿ ಬಿಟ್ಟರು. ಒಂದು ದಿನ ಧರ್ಮನಂದನನ್ನು ಸಮಿತು ಪುಷ್ಪಗಳನ್ನು ತರಲು ಫಲಪುಷ್ಪ ಭರಿತವಾದ ಕಾಡಿನಲ್ಲಿ ಹೋಗುತ್ತಿದ್ದನು. ಆ ಸಮಯದಲ್ಲಿ ಕಿರಾತನೆಂಬ ಬೇಡನು ತನ್ನ ಕುಲಾಚಾರದಂತೆ ವಿಂಧ್ಯವಾಸಿನಿಯಾದ ಶಕ್ತಿದೇವತೆಗೆ ನರಬಲಿಯನ್ನು ಕೊಡಲು ತೀರ್ಥಯಾತ್ರಾಪರನಾದ ಬ್ರಾಹ್ಮಣನನ್ನು ಬಂಧಿಸಿದನು. ಆಗ ಬ್ರಾಹ್ಮಣನು, ಓ ಬೇಡನೆ, ನನ್ನನ್ನು ಕೊಲ್ಲಬೇಡ, ನಾನು ಬ್ರಾಹ್ಮಣನೆಂದು ಗಟ್ಟಿಯಾಗಿ ಕೂಗಿಕೊಂಡನು. ಆಗ ಧರ್ಮನಂದನು ಆ ಆರ್ತಧ್ವನಿಯನ್ನು ಕೇಳುತ್ತಾ ಹಿಂಬಾಲಿಸಿದನು. ಸ್ವಲ್ಪ ದೂರದಲ್ಲಿ ವ್ಯಾಧನು ಮತ್ತು ಬ್ರಾಹ್ಮಣನು ಧರ್ಮನಂದನನಿಗೆ ಗೋಚರವಾದರು. ಧರ್ಮನಂದನನ್ನು ಬೇಡನು ಕುರಿತು, ಅಲ್ಪಜ್ಞ ಮೂಢ ಬ್ರಾಹ್ಮಣನನ್ನು ಹಿಂಸಿಸಬೇಡ, ಅವನನ್ನು ಬಿಟ್ಟು ಬಿಡು ಎಂದನು. ಆಗ ಬೇಡನು, ಬಾಲಕ, ಭಯವಿಲ್ಲದೆ ಮಾತನಾಡುವೆ, ಮರು ಮಾತನಾಡಿದರೆ ನಿನ್ನನ್ನೇ ವಿಂಧ್ಯವಾಸಿನಿಯಾದ ಶಕ್ತಿದೇವತೆಗೆ ಬಲಿ ಕೊಡುವೆನು ಎಂದನು. ಆಗ ಧರ್ಮನಂದನು ಅವನನ್ನು ಬಿಟ್ಟು
ನಿನ್ನ ಅಭಿಪ್ರಾಯದಂತೆ ಆಚರಿಸು ಎನ್ನುತ್ತಾ ಬ್ರಾಹ್ಮಣನ ಕುತ್ತಿಗೆಯಲ್ಲಿ ಹಾಕಿದ ಪಾಶವನ್ನು ತೆಗೆದು ತನ್ನ ಕುತ್ತಿಗೆಗೆ ಹಾಕಿಕೊಂಡು ನಿನ್ನ ಇಷ್ಟದಂತೆ ಆಚರಿಸಿಕೊ ಎಂದನು. ಆಗ ಕಿರಾತನು ಧರ್ಮನಂದನನ್ನು ಸಂಗಡ ವ್ಯಾಘ್ರಬಲ್ಲಕಾದಿ ದುಷ್ಟ ಪ್ರಾಣಿಗಳಿಂದ ನಿಬಿಡವಾದ ಘೋರಾರಣ್ಯಕ್ಕೆ ಪ್ರವೇಶಿಸಿದನು. ಸ್ವಲ್ಪ ದೂರ ಹೋಗುವುದರೊಳಗಾಗಿ ಆ ದೇಶದ ರಾಜನು ಸೈನ್ಯದೊಡನೆ ಬರುವ ಕೋಲಾಹಲ ಧ್ವನಿಯನ್ನು ಕೇಳಿ ಭಯಭ್ರಾಂತನಾಗಿ ಧರ್ಮನಂದನಲ್ಲಿ ಹೇಳುತ್ತಾನೆ, ನಮ್ಮ ದೇಶದ ರಾಜನು ಬೇಟೆಯಾಡಲು ಬಂದಿದ್ದಾನೆ. ನಾನು ಇಲ್ಲಿರಬಾರದು. ರಾಜನು ನನ್ನನ್ನು ಕಂಡರೆ ಇವನು ಬೇಡರವನು, ದಾರಿಹೋಕರನ್ನು ಹಿಂಸಿಸುವನು ಎಂದು ನನ್ನನ್ನು ಕೊಲ್ಲುವುದು ನಿಶ್ಚಯ ಎಂದು ಹೇಳುತ್ತಾ ಧರ್ಮಾನಂದನನ್ನು ಪಾಶದಿಂದ ಬಿಡುಗಡೆ ಮಾಡಿ ಸಮೀಪದಲ್ಲಿದ್ದ ಪರ್ವತದ ಬಿಲದಲ್ಲಿ ತಳ್ಳಿ ದೊಡ್ಡ ಬಂಡೆಯನ್ನು ಹಾಕಿ ಎತ್ತರವಾದ ಮರವನ್ನೇರಿ ತನ್ನ ಶರೀರವನ್ನು ಮರೆಮಾಡಿಕೊಂಡನು. ಅಷ್ಟರಲ್ಲಿ ಭದ್ರನೆಂಬ ಮಗಧ ದೇಶದ ರಾಜನು ಸೈನ್ಯ ಸಮೇತನಾಗಿ ಅದೇ ಮಾರ್ಗದಲ್ಲಿ ಬರುತ್ತಾ ವಿಶ್ರಾಂತಿಗಾಗಿ ಅದೇ ಮರದ ಕೆಳಗೆ ಬಿಡಾರವನ್ನು ಬಿಟ್ಟು ಪಕ್ಷಿಗಳ ಕೋಲಾಹಲ ಧ್ವನಿಯನ್ನು ವೀಕ್ಷಿಸುತ್ತಾ ಮರದ ಮೇಲಕ್ಕೆ ತಲೆ ಎತ್ತಿ ನೋಡುತ್ತಾ ಮರದ ಕೊಂಬೆಗಳ ಪೊದೆಯಲ್ಲಿ ಅಡಗಿಕೊಂಡಿದ್ದ ಲೋಕಕಂಟಕನಾದ ಕಿರಾತನನ್ನು ಕಂಡು, ಇವನು ಮಹಾಪಾಪಿಯು, ದಾರಿಹೋಕರನ್ನು ಹಿಂಸಿಸುವವನು, ಇವನನ್ನು ಕೊಲ್ಲುವುದು ದೇಶಕ್ಕೆ ಕ್ಷೇಮವೆಂದು ನಿಶ್ಚಯಿಸಿ ಬಾಣದಿಂದ ಕೊಂದು ಹಾಕಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಹರ್ಷಚಿತ್ತನಾಗಿ ತನ್ನ ದೇಶಕ್ಕೆ ಹಿಂತಿರುಗಿದನು. ಹೀಗಿರಲಾಗಿ ನಾಗರಾಜನಾದ ವಾಸುಕಿಯು ಆದಿಶೇಷನನ್ನು ನೋಡುವ ಕುತೂಹಲವುಳ್ಳವನಾಗಿ ಕೈಲಾಸದಿಂದ ಭೂಲೋಕವನ್ನು ಸೇರಿದನು. ಅಲ್ಲಿ ಪಾತಾಳದ ಬಿಲದ್ವಾರವು ದೊಡ್ಡ ಬಂಡೆಯಿಂದ ಮುಚ್ಚಿರುವುದನ್ನು ಕಂಡು ವಾಸುಕಿಯು ಸಿಟ್ಟುಗೊಂಡವನಾಗಿ ಪೂತ್ಕಾರ ಮಾತ್ರದಿಂದ ಬಂಡೆಯನ್ನು ಭೇದಿಸಿದನು. ಬಿಲದಲ್ಲಿ ಭಗವದ್ಧ್ಯಾನಾಸಕ್ತನಾದ ಆ ಬಾಲಕನನ್ನು ಕಂಡು ಆಶ್ಚರ್ಯಚಕಿತನಾಗಿ ಆತನನ್ನು ಎಚ್ಚರಗೊಳಿಸಿದನು. ನಂತರ ವಾಸುಕಿಯು ಧರ್ಮಾನಂದನನ್ನು ಕುರಿತು, ನೀನು ಯಾರು, ಏತಕ್ಕಾಗಿ ಬಂದಿರುವೆ ಎಂದು ಕೇಳಲಾಗಿ ಧರ್ಮಾನಂದನನ್ನು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಲಾಗಿ ಆದ್ದರಿಂದ ವಾಸುಕಿಯು ಸಂತೋಷಗೊಂಡವನಾಗಿ ನಾಗಲೋಕಕ್ಕೆ ಹೋದನು. ಅಲ್ಲಿ ವಾಸುಕಿಯು ಆದಿಶೇಷನನ್ನು ಯಥಾವಿಧಿಯಿಂದ ನಮಸ್ಕರಿಸಿ ಲೋಕವೃತ್ತಾಂತವನ್ನು ಪ್ರಸ್ತಾಪಿಸಿದನು. ಆ ಪ್ರಸ್ತಾವನೆ ಮಧ್ಯದಲ್ಲಿ ವಾಸುಕಿಯು ಧರ್ಮಾನಂದನನ ಪರೋಪಕಾರ ಬುದ್ಧಿಯನ್ನು ವರ್ಣಿಸಿದನು. ಆಗ ಆದಿಶೇಷನು ಧರ್ಮಾನಂದನನ್ನು ನೋಡಲು ಅಭಿಲಾಷಪಟ್ಟನು. ಆಗ ವಾಸುಕಿಯು ಧರ್ಮಾನಂದನನ್ನು ಕರೆಯಲು, ನಾನು ಬೇಡನ ಅಧೀನನು, ನನ್ನನ್ನು ವಿಂಧ್ಯವಾಸಿನಿಯಾದ ಶಕ್ತಿದೇವತೆಗೆ ಬಲಿ ಕೊಡಲು ಬೇಡನಿಗೆ ವಾಗ್ದಾನ ಮಾಡಿದ್ದೇನೆ, ಬರಲು ಸಾಧ್ಯವಿಲ್ಲ ಎಂದನು. ಈ ಮಾತನ್ನು ಕೇಳಿ ವಾಸುಕಿಯು ದಿವ್ಯ ದೃಷ್ಟಿಯಿಂದ ಬೇಡನು ಮೃತವಾದದ್ದನ್ನು ತಿಳಿದು ಧರ್ಮಾನಂದನನಿಗೆ ಆ ಸಮಾಚಾರವನ್ನು ಹೇಳಿ ನಾಗಲೋಕಕ್ಕೆ ಧರ್ಮಾನಂದನನ್ನು ಕರೆದುಕೊಂಡು ಹೋದನು. ಆ ಸಭೆಯಲ್ಲಿ ವಾಸುಕಿಯೇ ಮುಂತಾದ ನಾಗ ನಾಯಕರು ಆದಿಶೇಷನನ್ನು ಕುರಿತು, ದೇವಾದಿದೇವನೇ, ದೇವೇಂದ್ರನಿಂದ ಸನ್ಮಾನಿತನೇ, ಶಾಂತಚಿತ್ತನೇ ಎಂದು ನಾನಾ ರೀತಿಯಿಂದ ಸ್ತುತಿಸಲ್ಪಡುವ ಆದಿಶೇಷನನ್ನು ಕೊಂಡು ಪುಲಕಿತನಾಗಿ ನನ್ನನ್ನು ರಕ್ಷಿಸು, ಕಾಪಾಡು ಎಂದು ಧರ್ಮಾನಂದನನ್ನು ನಮಸ್ಕರಿಸಿದನು. ಆಗ ದಯಾಮಯನಾದ ಆದಿಶೇಷನು ಬಾಲಕನಾದ ಧರ್ಮಾನಂದನನ ಧರ್ಮಬುದ್ಧಿಗೆ ಮೆಚ್ಚಿ, ನಿನಗೆ ಇಚ್ಛೆ ಬಂದ ವರವನ್ನು ಬೇಡಿಕೊ ಎಂದನು. ಆಗ ಧರ್ಮಾನಂದನನ್ನು, ಓ ದಯಾಮಯನಾದ ಆದಿಶೇಷನೇ, ನನಗೆ ಯುಗ ಧರ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಅನುಗ್ರಹಿಸು ಎಂದನು. ಆಗ ಆದಿಶೇಷನು ಆತನ ಬುದ್ಧಿಗೆ ಮೆಚ್ಚಿ ಜ್ಞಾನ ಸರ್ವಸ್ವವನ್ನು ಇಚ್ಛಾ ಮಾತ್ರದಿಂದ ಅನುಗ್ರಹಿಸಿದನು. ನಂತರ ಆದಿಶೇಷನು ಯೋಗದೃಷ್ಟಿಯಿಂದ ಧರ್ಮಾನಂದನನ ಚರಿತ್ರೆಯನ್ನು ಕಂಡು ಪ್ರಸನ್ನಚಿತ್ತನಾಗಿ, ನಿನ್ನ ತಂದೆ ತಾಯಿಯರು ನಿನ್ನನ್ನು ಅಗಲುವಿಕೆಯಿಂದ ದುಃಖಿತರಾಗಿ ನಿಮ್ಮ ಗುರುವಿನ ಉಪದೇಶದಂತೆ ಆದಿಪರಾಶಕ್ತಿಯನ್ನು ಪೂಜೆ ಮಾಡಿ ನಿನ್ನನ್ನು ನಿರೀಕ್ಷಿಸುತ್ತಿದ್ದಾರೆ. ನೀನು ಬೇಗನೆ ಹೋಗಿ ಮಾತಾಪಿತೃಗಳನ್ನು ಸಂತೈಸು ಎಂದು ಹೇಳಿ ಧರ್ಮಾನಂದನನ್ನು ಮಾತಾಪಿತೃಗಳ ಸಮೀಪಕ್ಕೆ ಹೋಗುವಂತೆ ಅನುಗ್ರಹಿಸಿದನು. ಧರ್ಮಾನಂದನನು ಸುಖವಾಗಿ ಮನೆಗೆ ಬಂದದ್ದನ್ನು ಕಂಡು ತಂದೆ ತಾಯಿಗಳು ಆದಿಪರಾಶಕ್ತಿಯನ್ನು ಸ್ತೋತ್ರ ಮಾಡಿ ಚ್ಯವನ ಮಹರ್ಷಿಯಿಂದ ಆಶೀರ್ವಾದ ಪಡೆದು ಮಗನೊಡನೆ ಪ್ರತಿ ಮಾಸದಲ್ಲಿಯೂ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಮಾಡುತ್ತಾ ಸದ್ಗತಿಯನ್ನು ಹೊಂದಿದರು. ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತ ಕಥೆಯಲ್ಲಿ 3ನೇ ಅಧ್ಯಾಯವು ಸಮಾಪ್ತವು. ಈಗ ಚತುರ್ಥೋಧ್ಯಾಯ 4ನೇ ಕಥೆಯನ್ನು ಪ್ರಾರಂಭ ಮಾಡೋಣ. ವೈಶ್ಯರು ದೈವ ಸಮಾನರಾದ ಸಾಲಂಕಾಯನ ಮುನಿ ಶ್ರೇಷ್ಠರನ್ನು ಕುರಿತು ತಮ್ಮಿಂದ ಪರಾಶಕ್ತಿಯ ಅದ್ಭುತ ಕಥೆಗಳನ್ನು ಕೇಳಿದೆವು. ಆ ದೇವಿಯು ಸಮಾಧಿಗೆ ಕೊಟ್ಟ ವರದಂತೆ ಪುನರ್ಜನ್ಮದ ವೃತ್ತಾಂತವು ಹೇಗೆ ಜರುಗಿತೋ ಅದನ್ನು ಕೇಳಲು ಕುತೂಹಲವುಳ್ಳವರಾಗಿದ್ದೆವು ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು, ವೈಶ್ಯ ಶ್ರೇಷ್ಠರಿದ ಆ ಪರಾಶಕ್ತಿಯೇ ಸ್ವಯಂ ಈ ಭೂಮಿಯಲ್ಲಿ ಅವತರಿಸಿದ ಕಥೆಯನ್ನು ಸಾವಧಾನದಿಂದ
ಕೆಲವರಾಗಿ ಘೋರವಾದ ಈ ಕಲಿಯುಗದಲ್ಲಿ ಹಿಂಸೆ, ನಿರಂಕುಶ ಅಳುವಿಕೆ ಹೆಚ್ಚಾಗಿ ಅವುಗಳ ರೂಪರೇಖೆಗಳನ್ನು ತಿಳಿಯಲು ತುಂಬ ಕಷ್ಟವಾಗಿ ಲೋಕಪಾಲಕರಾದ ತ್ರಿಮೂರ್ತಿಗಳು ವ್ಯಾಕುಲಚಿತ್ತರಾಗಿ ಆದಿಪರಾಶಕ್ತಿಯನ್ನು ಪ್ರಾರ್ಥಿಸಿ ಹೀಗೆಂದರು: ಓ ದೇವಿ, ಭಕ್ತವರದೆ, ಸೃಷ್ಟಿಸ್ಥಿತಿ ಲಯಕಾರಿಣಿಯೇ, ನಾವು ಪ್ರತಿ ಯುಗದಲ್ಲಿಯೂ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪಾಲಿಸಲು ನಿನ್ನ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿದೆವು. ಆದರೆ ಈ ಘೋರವಾದ ಕಲಿಯುಗದಲ್ಲಿ ಸರ್ವ ಮಾನವರು ಧರ್ಮಭ್ರಷ್ಟರಾಗಿದ್ದಾರೆ. ಭೂಪಾಲಕರೆಲ್ಲರೂ ನಿರಂಕುಶರಾಗಿ ಅಧರ್ಮಾಸಕ್ತರಾಗಿದ್ದಾರೆ. ಮೊದಲಿನಂತೆ ದುಷ್ಟರನ್ನು ಸಂಹರಿಸಲು ಉದ್ಯುಕ್ತರಾದರೆ ಭೂಮಿಯೆಲ್ಲವೂ ಸ್ಮಶಾನವಾದೀತು. ಇಂತಹ ಪರಿಸ್ಥಿತಿಯಲ್ಲಿ ಧರ್ಮರಕ್ಷಣೆಗೆ ಮಾರ್ಗವು ತಿಳಿಯದೆ ಸಂಕಟದಲ್ಲಿರುವ ನಮಗೆ ಸನ್ಮಾರ್ಗವನ್ನು ಉಪದೇಶಿಸು ಎನ್ನಲು, ಆಗ ದೇವಿಯು, ಓ ಲೋಕಪಾಲಕರೇ, ಯೋಚಿಸಬೇಡಿ. ಇಲ್ಲಿಯವರೆಗೆ ಶಿಷ್ಟ ರಕ್ಷಣೆಗಾಗಿ, ದುಷ್ಟ ಸಂಹಾರಕ್ಕಾಗಿ ನಿಮ್ಮ ಕರ್ತವ್ಯವಿತ್ತು. ಆದರೆ ಈ ಕಲಿಯುಗದಲ್ಲಿ ದುಷ್ಟರ ಸಮೂಹವು ಮೀರಿರುವುದರಿಂದ ಹಿಂಸಾ ಮಾರ್ಗವನ್ನು ತ್ಯಜಿಸಿ ಅಹಿಂಸಾ ಮಾರ್ಗವನ್ನು ಆರಂಭಿಸಬೇಕು. ಈಗ ದುಷ್ಟರನ್ನು ಸಂಹರಿಸದೆ ಅವರಲ್ಲಿರುವ ದುಷ್ಟತನವನ್ನು ಅವರಿಂದ ಬೇರ್ಪಡಿಸಬೇಕು. ಪೂರ್ವದಲ್ಲಿ ಭಕ್ತವರೇಣ್ಯನಾದ ಸಮಾಧಿಗೆ ನಾನು ಕೊಟ್ಟ ವರವನ್ನು ಸರಿಸಿ ನಾನೇ ಕಲಿಯುಗದಲ್ಲಿ ಅವತರಿಸುವೆನು. ಭಕ್ತಶ್ರೇಷ್ಠನಾದ ಸಮಾಧಿಯು ಇಂದು ಕುಸುಮಶ್ರೇಷ್ಠಿ ಎಂಬ ನಾಮಧೇಯವುಳ್ಳವನಾಗಿ ನನ್ನನ್ನು ಸದಾ ಆರಾಧಿಸುತ್ತಾ ಭೂಮಿಯನ್ನು ಆಳುತ್ತಿದ್ದಾನೆ. ನಾನು ಆತನಿಗೆ ಮಗಳಾಗಿ ಹುಟ್ಟಿ ವಾಸವಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದುವೆನು. ನಂತರ ತ್ಯಾಗವನ್ನು ಆಧಾರವಾಗಿಟ್ಟುಕೊಂಡು ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ನೂತನ ವಿಧಾನದಿಂದ ಪ್ರಪಂಚವನ್ನು ಪಾಪರಹಿತವನ್ನಾಗಿ ಮಾಡಿ ಸರ್ವರಿಗೂ ದರ್ಶಿನಿಯಾಗುವೆನು. ಕಲಿಯುಗದಲ್ಲಿ ಧರ್ಮೋದ್ಧಾರಣೆಗಾಗಿ ಅನುಕೂಲವಾದದ್ದನ್ನು ಅಹಿಂಸಾ ಮಾರ್ಗವೇ ಹೊರತು ಹಿಂಸಾ ಮಾರ್ಗವಲ್ಲ ಎಂದು ಹೇಳಿ ಆ ದೇವಿ ಅಂತರ್ಧಾನವೈದಿದಳು. ಈ ರೀತಿಯಾಗಿ ಹೇಳಿದ ದೇವಿಯ ಅದ್ಭುತ ವಿಧಾನವನ್ನು ಕೇಳಿ ತ್ರಿಮೂರ್ತಿಗಳು ಸಂತಸಪಟ್ಟವರಾಗಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ಆದಿಪರಾಶಕ್ತಿಯು ಹೇಳಿದ್ದಕ್ಕನುಸಾರವಾಗಿ ವೈಶ್ಯ ವಂಶದಲ್ಲಿ ಹುಟ್ಟಿದ ಕುಸುಮಶ್ರೇಷ್ಠಿ ಎಂಬ ರಾಜನು ಪವಿತ್ರವಾದ ಗೋದಾವರಿ ತೀರದಲ್ಲಿರುವ ಪೆನುಗೊಂಡವೆಂಬ ರಾಜ್ಯವನ್ನು ಆಳುತ್ತಾ ವಿಧಿವತ್ತಾಗಿ ಕುಲಧರ್ಮಗಳನ್ನು ಆಚರಿಸುತ್ತಾ ಪುತ್ರ ಸಂತಾನವಿಲ್ಲದೆ ವ್ಯಾಕುಲಚಿತ್ತನಾಗಿ ಪರಿತಪಿಸುತ್ತಿದ್ದನು. ಆಗ ಗುರುಗಳಾದ ಭಾಸ್ಕರಾಚಾರ್ಯರು ಕುಸುಮಶ್ರೇಷ್ಠಿಯ ಪರಿಸ್ಥಿತಿಯನ್ನು ಅರಿತು, ಮಹಾರಾಜನೇ, ಪೂರ್ವದಲ್ಲಿ ದಶರಥ ಮಹಾರಾಜನು ಯಾವ ಯಜ್ಞವನ್ನು ಮಾಡಿ ಜಗತ್ಪ್ರಸಿದ್ಧನಾದ ಶ್ರೀರಾಮಚಂದ್ರನನ್ನು ಪಡೆದನೋ ಅಂತಹ ಪುತ್ರ ಕಾಮಿಷ್ಠಿ ಯಾಗವನ್ನು ಆಚರಿಸಿ ಪುತ್ರ ಫಲವನ್ನು ಹೊಂದು ಎಂದು ಆಜ್ಞಾಪಿಸಿದನು. ನಂತರ ಕುಸುಮಶ್ರೇಷ್ಠಿಯು ಉತ್ತಮ ಒಂದು ಎಂದು ಪುತ್ರಕಾಮೇಷ್ಟಿ ಯಾಗವನ್ನು ಆಚರಿಸಿ ಪುತ್ರ ಫಲವನ್ನು ಹೊಂದು ಎಂದು ಆಜ್ಞಾಪಿಸಿದನು. ನಂತರ ಕುಸುಮಶ್ರೇಷ್ಠಿಯು ಉತ್ತಮರಾದ ಈ ಋತ್ವಿಜರೊಡನೆ ಗುರುಗಳ ಆದೇಶದಂತೆ ಶಾಸ್ತ್ರೀಯವಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದನು. ಯಜ್ಞದ ಅಂತ್ಯಭಾಗದಲ್ಲಿ ಆದಿಪರಾಶಕ್ತಿಯು ಅಗ್ನಿಕುಂಡದ ಮಧ್ಯದಿಂದ ಪ್ರತ್ಯಕ್ಷಳಾಗಿ 2 ಫಲಗಳನ್ನು ಕುಸುಮಶ್ರೇಷ್ಠಿಗೆ ಕೊಟ್ಟು, ಒಬ್ಬ ಮಗಳನ್ನು ಒಬ್ಬ ಮಗನನ್ನು ಹೊಂದುವೆ ಎಂದು ಆಶೀರ್ವದಿಸಿ ಮಾಯವಾದಳು. ಕುಸುಮಾಂಬೆಯು ದೇವಿಯ ಪ್ರಸಾದವಾದ 2 ಹಣ್ಣುಗಳನ್ನು ಭಕ್ಷಿಸಿ ಗರ್ಭವತಿಯಾಗಿ ವೈಶಾಖ ಶುದ್ಧ ದಶಮಿ ಶುಭಲಗ್ನದಲ್ಲಿ 3 ಗ್ರಹಗಳು ಉಚ್ಚಸ್ಥಿತಿಯಲ್ಲಿರುವ ಶುಕ್ರವಾರದಲ್ಲಿ ಒಬ್ಬ ಪುತ್ರಿಯನ್ನು ಒಬ್ಬ ಪುತ್ರನನ್ನು ಪ್ರಸವಿಸಿದಳು. ಆಕಾಶದಿಂದ ಅಶರೀರವಾಣಿಯು ಮೊಳಗಿ, ಪೂರ್ವದಲ್ಲಿ ಈ ನಿನ್ನ ಮಗಳು ವಿಷ್ಣುವೆಂಬ ವಾಸುದೇವನ ತಂಗಿಯಾಗಿ ಹುಟ್ಟಿದ್ದರಿಂದ ವಾಸವಿ ಎಂಬುದಾಗಿಯೂ, ವಿಷ್ಣು ಈ ಕನ್ಯೆಗೆ ಯೋಗಮಾಯ ಕನ್ಯೆ ಎಂಬುದಾಗಿ ನಾಮಕರಣ ಮಾಡಿದ್ದರಿಂದ ಈ ನಿನ್ನ ಮಗಳಿಗೆ ವಾಸವಿ ಕನ್ಯಕಾ ಎಂದು, ಆದಿಪರಾಶಕ್ತಿಯ ರುದ್ರ ತೇಜಸ್ಸಿನಿಂದ ಹುಟ್ಟಿದ ಮಗನಿಗೆ ವಿರೂಪಾಕ್ಷನೆಂದು ನಾಮಕರಣ ಮಾಡುವಂತೆ ವಾಣಿಯಾಯಿತು. ಆ 2 ಮಕ್ಕಳು ಆದರ್ಶಪ್ರಾಯರಾಗಿ ದಿನದಿನಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಿದ್ದರು. ತಂದೆ ತಾಯಿಗಳು ಮತ್ತು ಪ್ರಜೆಗಳು ಇವರನ್ನು ನೋಡಿ ಪ್ರಶಂಸಿಸುತ್ತಿದ್ದರು. ಕುಸುಮಶ್ರೇಷ್ಠಿಯು ಮಗನಿಗೆ 8ನೇ ವರ್ಷದಲ್ಲಿ ಉಪನಯನ ಮಾಡಿ ಗುರುಗಳಾದ ಭಾಸ್ಕರಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕೆ ಬಿಟ್ಟನು. ಈ 2 ಗುರುಗಳೆಂಬ ನಿಮಿತ್ತ ಮಾತ್ರದಿಂದ ಚತುಷ್ಷಷ್ಟಿ ವಿದ್ಯೆಗಳಲ್ಲಿ ಪಾರಂಗತರಾಗಿ ಪ್ರೌಢವಯಸ್ಕರಾದರು. ಚಿತ್ರಕಂಠನೆಂಬ ಗಂಧರ್ವನು ವೈಶ್ಯ ಶಾಪದಿಂದ ವಿಷ್ಣುವರ್ಧನನೆಂಬ ಹೆಸರಿನಿಂದ ಹುಟ್ಟಿ ಪ್ರಸಿದ್ಧರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಒಂದು ಸಲ ಈ ಸಿಂಹಬಲ ಪರಾಕ್ರಮವುಳ್ಳ ವಿಷ್ಣುವರ್ಧನನನ್ನು ಮಹಾಸೈನ್ಯದೊಡನೆ ಅಗಸ್ತ್ಯನು ಸಮುದ್ರವನ್ನು
ಅಪೋಷಣ ಮಾಡಿದಂತೆ ಸುತ್ತಮುತ್ತಲಿನ ರಾಜರನ್ನು ಗೆಲ್ಲುತ್ತಾ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುತ್ತಾ ಜ್ಯೇಷ್ಠ ಶೈಲಪುರವೆಂಬ ಪೆನುಗೊಂಡ ಪಟ್ಟಣಕ್ಕೆ ಬಂದನು. ಅಲ್ಲಿ ವೈಶ್ಯ ಪ್ರಮುಖರೊಡನೆ ಕುಸುಮಶ್ರೇಷ್ಠಿಯು ಸಹ ಗೌರವಪೂರ್ವವಾಗಿ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸಿ ಸ್ವಾಗತವನ್ನಿತ್ತನು. ವಿಷ್ಣುವರ್ಧನನು ಸುಪ್ರೀತನನ್ನಾಗಿ ಅಲಂಕರಿಸಲ್ಪಟ್ಟ ಪಟ್ಟಣವನ್ನು ಪ್ರವೇಶಿಸಿದನು. ಕುಸುಮಶ್ರೇಷ್ಠಿಯು ತನ್ನ ಅರಮನೆಯ ಮುಂಭಾಗದಲ್ಲಿ ವೇಶ್ಯೆಯರಿಂದ ಆರತಿಗಳನ್ನು ಬೆಳಗಿಸಿದನು. ಆ ಸಮಯದಲ್ಲಿ ಅರಮನೆಯ ಮಹಡಿಯ ಮುಂಭಾಗದಲ್ಲಿ ಸುಲಕ್ಷಣೆಯಾದ ವಾಸವಿಯನ್ನು ಕಂಡು ಅವಳ ಸೌಂದರ್ಯದಿಂದ ಮೋಹಗೊಂಡವನಾಗಿ ಅವಳ ವೃತ್ತಾಂತವನ್ನು ಅರಿತು ಏಕಾಂತ ಸ್ಥಳದಲ್ಲಿ ಚಿಂತಿಸುತ್ತಿರುವಾಗ ಕುಶಲನಾದ ಮಂತ್ರಿಯು ವಿಷ್ಣುವರ್ಧನನ ಅಭಿಪ್ರಾಯವನ್ನು ಕುಸುಮಶ್ರೇಷ್ಠಿಯಲ್ಲಿ ವಿಜ್ಞಾಪಿಸಿದರು. ಆಗ ಕುಸುಮಶ್ರೇಷ್ಠಿಯು ವ್ಯಾಕುಲ ಚಿತ್ತನಾಗಿ ಉಪಾಯಾಂತರದಿಂದ ನನ್ನ ಮಗಳು ವಿವಾಹ ಇಚ್ಛೆಯಿಲ್ಲದೆ ಆದಿಪರಾಶಕ್ತಿಯನ್ನು ಧ್ಯಾನಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದಾಳೆ. ಆ ವಿಷಯದಲ್ಲಿ ನಾನು ತೀರ್ಮಾನಿಸಲು ಅಶಕ್ತನು. ಆದರೂ 18 ಪಟ್ಟಣಗಳ ವೈಶ್ಯ ಪ್ರಮುಖರ ಸನ್ನಿಧಿಯಲ್ಲಿ ವಿಮರ್ಶಿಸುತ್ತೇನೆಂದು ರಾಜನಿಗೆ ತಿಳಿಸುವಂತೆ ಮಂತ್ರಿಗೆ ಹೇಳಿದನು. ಮಂತ್ರಿಯು ಈ ವಿಷಯವನ್ನು ವಿಷ್ಣುವರ್ಧನ ರಾಜನಿಗೆ ಹೇಳಿದನು. ಆಗ ರಾಜನು ಕ್ರೋಧಾಕ್ರಾಂತನಾಗಿ ಯುದ್ಧ ಮಾಡಿ ನಮ್ಮನ್ನು ಸೋಲಿಸಿ ಬಲಾತ್ಕಾರದಿಂದ ವಾಸವಿ ಕನ್ಯೆಯನ್ನು ಸೆಳೆಯುತ್ತೇನೆ ಎಂದು ಮಂತ್ರಿಯ ಮುಖಾಂತರ ಕುಸುಮಶ್ರೇಷ್ಠಿಗೆ ತಿಳಿಸುವಂತೆ ಹೇಳಿದನು. ಕುಸುಮಶ್ರೇಷ್ಠಿಯು ಸಭೆ ಸೇರಿಸಿ ಸಭೆಯಲ್ಲಿ ವಿಷ್ಣುವರ್ಧನನ ದೃಢ ಅಭಿಪ್ರಾಯವನ್ನು ವಿಶದಪಡಿಸಿದನು. ಸಭೆಯಲ್ಲಿ ಕೆಲವರು ನಾವು ವೈಶ್ಯರು, ವ್ಯಾಪಾರಿಗಳು, ಭೂತದಯಾಪರರು, ರಾಜನು ಕ್ಷತ್ರಿಯನು, ಭೂತದಯವಿಲ್ಲದವನು, ಪ್ರಾಣಿ ಹಿಂಸಕನು, ಅವರೊಡನೆ ಸಂಬಂಧವು ಉಚಿತವಲ್ಲವೆಂದು, ಮತ್ತೆ ಕೆಲವರು ವೈಶ್ಯಕನ್ಯೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಲ್ಲಿ ವಿವಾಹ ನಡೆಸಬಹುದೆಂದು ಬಹುಕಾಲ 2 ಪಕ್ಷಗಳಿಗೂ ಚರ್ಚೆ ನಡೆದು ಮುಂದೆ ಆಲೋಚಿಸೋಣವೆಂದು ಸಭೆಯನ್ನು ಮುಕ್ತಾಯಗೊಳಿಸಿದರು. ಮುಂದಿನ ದಿನ ತಮ್ಮ ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಂಡು ಕುಸುಮಶ್ರೇಷ್ಠಿಯು ತನ್ನ ಮಗಳೊಡನೆ ಎಲ್ಲ ವೈಶ್ಯ ಪ್ರಮುಖರನ್ನು ನಗರೇಶ್ವರ ದೇವಾಲಯದಲ್ಲಿ ಸಭೆ ಸೇರಿಸಿದರು. ಬಾಲನಗರರು ಚರ್ಚೆ ಮಾಡುತ್ತಾ ರಾಜರನ್ನೊಡನೆ ಯುದ್ಧ ಮಾಡಿಯಾದರೂ ನಮ್ಮ ಸೋದರಿಯಾದ ವಾಸವಿ ಕನ್ಯೆಯನ್ನು ರಕ್ಷಿಸಬೇಕೆಂದರು. ಆಗ ವಾಸವಿ ಕನ್ಯೆಯು, ಯುದ್ಧದಲ್ಲಿ ಜನರು ಸಾಯುವುದು ಬೇಡ, ನನಗೆ ಪ್ರಾಣಿ ಹಿಂಸೆ ಬೇಡ, ಆತ್ಮ ಬಲಿದಾನದಿಂದ ನಾವು ಪುನೀತರಾಗಬೇಕು. ಈ ವಿಷಯದಲ್ಲಿ ನಾನು ಅಗ್ನಿಯಲ್ಲಿ ಆತ್ಮಾರ್ಪಣೆ ಮಾಡಿ ಈ ಮಹಾ ಸಂಕಟವನ್ನು ಪರಿಹರಿಸುತ್ತೇನೆ ಎಂದಳು. ಆ ಕ್ಷಣ ಈ ವಿಷಯದಲ್ಲಿ 102 ದಂಪತಿಗಳ ಒಪ್ಪಿಗೆ ಆಯಿತು. 612 ಗೋತ್ರದವರು ಒಪ್ಪಲಿಲ್ಲ. ಅವರು ಭಯಭ್ರಾಂತರಾಗಿ ಬಂಧುತ್ವವನ್ನು ಕಳೆದುಕೊಂಡು ಬೇರೆ ಬೇರೆ ಕಡೆ ಹೊರಟು ಹೋದರು. ವಾಸವಿ ಕನ್ಯೆಯೊಡನೆ 102 ಗೋತ್ರ ದಂಪತಿಗಳು ಆತ್ಮಬಲಿದಾನಕ್ಕಾಗಿ ವೀರ ಕಂಕಣಧಾರಿಗಳಾಗಿ ಶಾಸ್ತ್ರರೀತಿಯ ಅಗ್ನಿಕುಂಡಗಳನ್ನು ನಿರ್ಮಿಸಿ ತಮ್ಮ ತಮ್ಮ ಗೃಹ ದೇವತೆಗಳನ್ನು ಪೂಜಿಸಿ ಬಡಬಗ್ಗರಿಗೆ ದಾನ ಧರ್ಮ ಮಾಡಿ ಪರಿಶುದ್ಧಾತ್ಮರಾಗಿ ಅಂತರಿಕ್ಷದವರೆಗೂ ಪ್ರಜ್ವಲಿಸುವ ತಮ್ಮ ತಮ್ಮ ಅಗ್ನಿಕುಂಡದ ಹತ್ತಿರ ನಿಂತು ಆಚಮನ ಮಾಡಿ ಪರಶಿವನನ್ನು ಧ್ಯಾನಿಸುತ್ತಾ ಅಗ್ನಿಕುಂಡಗಳಲ್ಲಿ ಪ್ರವೇಶಿಸಿದರು. ಆ ಕ್ಷಣ ಸಕಲ ಭೂತ ಭಯಂಕರವಾದ ಅಗ್ನಿದೇವನು ದಹನ ಶಕ್ತಿಯಿಂದ ತಣ್ಣಗಾದನು. ಆಗ ಅಗ್ನಿ ಮಧ್ಯದಿಂದ ಪಾತಾಳದಲ್ಲಿ ಪಾದಗಳುಳ್ಳದಾಗಿಯೂ ತಲೆಯ ಕಿರೀಟವು ಆಕಾಶವನ್ನು ಮುಟ್ಟುವುದಾಗಿಯೂ ಕೋಟಿ ಸೂರ್ಯನಿಗೆ ಸಮಾನ ತೇಜಸ್ಸುಳ್ಳ ಅತ್ಯದ್ಭುತ ಮಹಾಶಕ್ತಿ ಆವಿರ್ಭವಿಸಿತು. ಸಿದ್ಧರು, ಚಾರರು, ಗಂಧರ್ವರು, ನಾನಾದಿ ದೇವತೆಗಳಿಂದ ಸಂಸೇವ್ಯಮಾನವಾದ ವಿಶ್ವರೂಪಿಣಿಯಾದ ವಾಸವಿ ದೇವಿಯನ್ನು ನೋಡಿದರು ಮತ್ತು ವಿಸ್ಮಯಗೊಂಡವರಾಗಿ ಸ್ತೋತ್ರ ಪರಂಪರೆಗಳಿಂದ ಪ್ರಾರ್ಥಿಸಿದರು. ಸುಪ್ರೀತಳಾದ ವಾಸವಿ ದೇವಿಯು ಮಧುರವಾದ ಧ್ವನಿಯಿಂದ, ನೀವೆಲ್ಲರೂ ನನ್ನ ಭಕ್ತರು, ಸತ್ಯಾತ್ಮರು, ಆಚಂದ್ರಾರ್ಕ ಪರ್ಯಂತವೂ ಶಾಶ್ವತವಾದ ಕೀರ್ತಿಯನ್ನು ಹೊಂದಿರಿ. ನೀವು ಇನ್ನು ಮುಂದೆ ಪ್ರತಿನಿತ್ಯವೂ ನನ್ನನ್ನು ಪೂಜಿಸುತ್ತಾ ಮತ್ತು ಪ್ರತಿ ತಿಂಗಳು ವ್ರತಗಳನ್ನು ಆಚರಿಸುತ್ತಾ ಇಹದಲ್ಲಿ ಸಕಲ ಸಾಮ್ರಾಜ್ಯವನ್ನು ಅನುಭವಿಸಿ ಮುಕ್ತಿಯನ್ನು ಹೊಂದಿರಿ ಎಂದು ಆಶೀರ್ವದಿಸಿದಳು. ವಿಷ್ಣುವರ್ಧನ ರಾಜನ ತಮ್ಮ ಪ್ರಜೆಗಳಿಗೆ ಕೊಟ್ಟ ಅಹಿತ ಕಾರ್ಯವನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಉಗ್ರವಾದ ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ನಾವು ಅಗ್ನಿ ಪ್ರವೇಶವನ್ನು ಮಾಡಿದ ಸಮಾಚಾರವನ್ನು ಕೇಳಿದ ಕೂಡಲೇ ವಿಷ್ಣುವರ್ಧನನ ತಲೆಯು ಚೂರು ಚೂರಾಗಿ ಸಿಡಿದು ಭೂಮಿಯ ಮೇಲೆ ಬೀಳಲಿ ಎಂದು ಶಪಿಸುತ್ತಾ ಅಗ್ನಿದೇವ ಪೂರ್ವ ಜನ್ಮದಲ್ಲಿ ಕುಸುಮಶ್ರೇಷ್ಠಿ ವಂಶದವರೊಡನೆ 101 ಗೋತ್ರ ದಂಪತಿಗಳ ಸಹಿತ ಮೋಕ್ಷವನ್ನು ಹೊಂದಿಸುವಂತೆ ಆಜ್ಞಾಪಿಸಲ್ಪಟ್ಟ ಅಗ್ನಿದೇವನ ಆಕಾಶವನ್ನು ಮುಟ್ಟುವ ಜ್ವಾಲೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದರು. ತಕ್ಷಣ ಸ್ವರ್ಗಲೋಕದಿಂದ ಶಿವದೂತರು ವಿಮಾನ ಸಮೇತ ಪ್ರತ್ಯಕ್ಷರಾಗಿ ಬಂದು ಎಲ್ಲರಿಗೂ ಶಾಶ್ವತವಾದ ಅಮರತ್ವವನ್ನು ಕರುಣಿಸಿದರು. ಇಲ್ಲಿಗೆ ಶ್ರೀ ವಾಸವಿ ವ್ರತಗಳು ಸಮಾಪ್ತವು. ಈಗ 5ನೇ ಅಧ್ಯಾಯ.
ಸಾಲಂಕಾಯನ ಮಹರ್ಷಿಯು ವೈಶ್ವೋತ್ತಮರನ್ನು ಕುರಿತು, ಪೂರ್ವದಲ್ಲಿ ಧನಂಜಯನೆಂಬ ರಾಜನು ಪ್ರಜೆಗಳನ್ನು ಪ್ರೇಮದಿಂದ ಪಾಲಿಸುತ್ತಿದ್ದನು. ಅವನಿಗೆ ವಯಸ್ಸಾಗುತ್ತಾ ಬಂದಂತೆ ಮಕ್ಕಳಿಲ್ಲದ ದುಃಖವು ಹೆಚ್ಚಿತು. ಒಂದು ಸಲ ತನ್ನ ಪ್ರಜೆಗಳ ಸನ್ನಿಧಿಯಲ್ಲಿ, ನಾನೀ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನೋ, ನನಗೆ ಮಕ್ಕಳಿಲ್ಲ, ಪುತ್ರ ಸಂತಾನಕ್ಕಾಗಿ ಏನಾದರೂ ಉಪಾಯವಿದೆಯೇ ಎಂದನು. ಆ ಮಾತನ್ನು ಕೇಳಿ ಮಂತ್ರಿ, ಪುರೋಹಿತರು, ಮುಖ್ಯಸ್ಥರು ರಾಜನಿಗೆ ಪುತ್ರ ಸಂತಾನಾಕ್ಷಿಗಳಾಗಿ ನಿರ್ಜನಾರಣ್ಯದಲ್ಲಿ ತಪೋನಿಷ್ಠರಾದ ಭಾಸ್ಕರಾಚಾರ್ಯರ ಸಮೀಪಕ್ಕೆ ಹೋಗಿ ನಮಸ್ಕರಿಸಿ ವ್ಯಾಕುಲಚಿತ್ತರಾಗಿ ಕುಳಿತರು. ಆಗ ಭಾಸ್ಕರಾಚಾರ್ಯರು ಅವರ ಆಗಮನಕ್ಕೆ ಕಾರಣವನ್ನು ಕೇಳಿದರು. ನಮ್ಮ ರಾಜನು ಪುತ್ರ ಸಂತಾನವಿಲ್ಲದೆ ದುಃಖದಲ್ಲಿದ್ದಾನೆಂದು ಹೇಳಿದರು. ಆಗ ಭಾಸ್ಕರಾಚಾರ್ಯರು ದಿವ್ಯ ದೃಷ್ಟಿಯಿಂದ, ಹಿಂದಿನ ಜನ್ಮದ ಪಾಪ ಶೇಷದಿಂದ ಈ ಜನ್ಮದಲ್ಲಿ ಪುತ್ರ ಸಂತಾನವಿಲ್ಲ, ಆದ್ದರಿಂದ ಪುಣ್ಯಪ್ರದವಾದ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತವನ್ನು ಆಚರಿಸಿದರೆ ಪಾಪ ಪರಿಹಾರವಾಗಿ ಪುತ್ರ ಸಂತಾನವಾಗುವುದೆಂದು ಹೇಳಿ ವ್ರತವಿಧಾನವನ್ನು ಸಹ ವಿವರಿಸಿದರು. ಧನಂಜಯ ರಾಜನು ಭಾಸ್ಕರಾಚಾರ್ಯರ ಉಪದೇಶದಂತೆ ಬಂಧುಮಿತ್ರರನ್ನು ಕರೆಸಿ ದೀಕ್ಷಾಬದ್ಧನಾಗಿ ತನ್ನ ಹೆಂಡತಿಯೊಡನೆ ವಿಧಿವತ್ತಾಗಿ ವಾಸವಿ ವ್ರತವನ್ನು ಆಚರಿಸಿದನು. ವ್ರತ ಪ್ರಭಾವದಿಂದ ಧನಂಜಯ ರಾಜನ ಹೆಂಡತಿಯು ಗರ್ಭವತಿಯಾಗಿ ಸುಪುತ್ರನನ್ನು ಪಡೆದು ಸಂತೋಷಚಿತ್ತರಾದರು. ಯೇಲಾಪುರದಲ್ಲಿ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಒಂದು ದಿನ ಆ ಬ್ರಾಹ್ಮಣನು ಧನಂಜಯ ರಾಜನು ಮಾಡುತ್ತಿದ್ದ ಕನ್ನಿಕಾ ವ್ರತವನ್ನು ನೋಡಿ ಸಂತೋಷಪಟ್ಟು ವ್ರತವಿಧಾನ ಮತ್ತು ಮಹಿಮೆಯನ್ನು ತಿಳಿದುಕೊಂಡು ನಾನು ಆ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಂಡು ಭಿಕ್ಷಕ್ಕೆ ಹೊರಟನು. ಆ ದಿನ ಎಂದಿಗಿಂತ ಹೆಚ್ಚಾಗಿ ಭಿಕ್ಷವು ದೊರೆಯಿತು. ಹರ್ಷಚಿತ್ತನಾಗಿ ಬಂಧುಮಿತ್ರರೊಡನೆ ವಾಸವಿ ವ್ರತವನ್ನು ಆಚರಿಸಿ ತನ್ನ ದಾರಿದ್ರ್ಯ ದೋಷವು ನಿವಾರಣೆಯಾಗುವಂತೆ ಪ್ರಾರ್ಥಿಸಿಕೊಂಡನು. ಪ್ರತಿ ತಿಂಗಳು ವ್ರತವನ್ನಾಚರಿಸುತ್ತಾ ಪುತ್ರ ಪೌತ್ರರೊಡನೆ ಸುಖವನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಹೊಂದಿದನು. ಮತ್ತೊಂದು ದಿನ ಹೂವು ಮಾರುವವನೊಬ್ಬನು ಪೂರ್ವೋಕ್ತ ಬ್ರಾಹ್ಮಣನು ಮಾಡುತ್ತಿದ್ದ ವಾಸವಿ ವ್ರತವನ್ನು ನೋಡಿ ತನಗೂ ಭಕ್ತಿಯುಂಟಾಗಲು ತಾನು ಈ ವ್ರತವನ್ನು ಆಚರಿಸುವಂತೆ ಸಂಕಲ್ಪ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿದನು. ನಿತ್ಯದಂತೆ ಹೂವನ್ನು ಪೇಟೆಯಲ್ಲಿ ಮಾರಲು ಹೋದನು. ಆ ದಿನದ ವ್ಯಾಪಾರದಲ್ಲಿ ಅಧಿಕ ಲಾಭ ಬಂದಿತು. ಸಂತೋಷಗೊಂಡವನಾಗಿ ಬಂಧುಮಿತ್ರರೊಡನೆ ವಾಸವಿ ವ್ರತವನ್ನು ಆಚರಿಸಿ ಪ್ರತಿ ತಿಂಗಳು ವ್ರತವನ್ನಾಚರಿಸುತ್ತಾ ಪುತ್ರ ಪೌತ್ರರೊಡನೆ ಸುಖವನ್ನು ಅನುಭವಿಸಿ ಮೋಕ್ಷವನ್ನು ಅನುಭವಿಸಿದನು. ಯಾರು ಈ ಲೋಕದಲ್ಲಿ ಪರಮ ಭಕ್ತಿಯಿಂದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ವ್ರತವನ್ನಾಚರಿಸುತ್ತಾರೋ ಅವರಿಗೆ ಧನಧಾನ್ಯಾದಿ ಸಂಪತ್ತು ವೃದ್ಧಿ ಹೊಂದೊದಗುವುದು. ಈ ವ್ರತಾಚರಣೆಯಿಂದ ವಿದ್ಯಾಭಿವೃದ್ಧಿ ಮತ್ತು ಜ್ಞಾನವೂ ಅಭಿವೃದ್ಧಿಯಾಗುವುದು. ದರಿದ್ರನು ಧನಿಕನಾಗುವನು, ಭೀತನು ನಿರ್ಭೀತನಾಗುವನು, ಅಪುತ್ರನಿಗೆ ಪುತ್ರ ಪ್ರಾಪ್ತಿಯಾಗುವುದು. ಈ ವ್ರತವನ್ನು ಆಚರಿಸಿದ ನಂತರ ಸಪರಿವಾರ ದೇವತೆಗಳ ಸಮೇತ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಹೋಮವನ್ನು ಆಚರಿಸುವುದು ಶೀಘ್ರ ಫಲದಾಯಕವೆಂದು ಸಾಲಂಕಾಯನ ಮಹರ್ಷಿಯು ಶ್ರೇಷ್ಠಿಯವರಿಗೆ ಉಪದೇಶಿಸಿದ ಶ್ರೀ ಕನ್ನಿಕಾ ಪರಮೇಶ್ವರಿ ವ್ರತ ಕಥೆಯು ಸಮಾಪ್ತವು. ಓಂ ತತ್ಸತು. ಬ್ರಹ್ಮಾರ್ಪಣಮಸ್ತು. ಕಥೆಯನ್ನು ಓದಿದ್ದವರಿಗೆಲ್ಲ ಕೇಳಿದ್ದವರಿಗೆಲ್ಲ ಧನ್ಯವಾದ, ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಜ್ಞಾನಗಾನ ಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.